ಯೋಗಿಯ ಆತ್ಮಕಥೆ ಪುಸ್ತಕದ 33ನೇ ಅಧ್ಯಾಯವಾದ ಆಧುನಿಕ ಭಾರತದ ಯೋಗಿ ಕ್ರಿಸ್ತ ಬಾಬಾಜಿ. ಈ ಅಧ್ಯಾಯದಲ್ಲಿ ಶ್ರೀ ಯೋಗಾನಂದರವರು ಮಹಾವತಾರ ಬಾಬಾಜಿಯವರ ಬಗ್ಗೆ ಹೇಳಿದ್ದಾರೆ. ಬಾಬಾಜಿಯು ಒಬ್ಬ ಅವತಾರ ಪುರುಷ ಅಂತ ಹೇಳ್ತಾರೆ. ಅವತಾರ ಅಂದರೆ ಅವ ಅಂದರೆ ಕೆಳಗೆ, ತೃ ಅಂದರೆ ಚಲಿಸಿ ಬರೋದು ಅಂತ. ಒಟ್ಟಾರೆ ಅವತಾರ ಪುರುಷ ಪದದ ಅರ್ಥ ಏನು ಅಂದರೆ ದೇವರು ಭೌತ ಶರೀರ ರೂಪದಲ್ಲಿ ಇಳಿದು ಬರುವುದು ಅಂತ. ಹಾಗೆ ಇಳಿದು ಬಂದವರಲ್ಲಿ ಮಹಾವತಾರ ಬಾಬಾಜಿನೂ ಕೂಡ ಒಬ್ಬರು. ಜೀವನ್ಮುಕ್ತರಾದವರು ಪ್ರಗತಿ ಹೊಂದಿ ಸಿದ್ಧರಾಗ್ತಾರೆ. ಸಿದ್ಧರಾದವರು ಮುಂದುವರೆದು ಪರಾಮುಕ್ತರಾಗ್ತಾರೆ ಅಂತ ಉಪನಿಷತ್ತು ಹೇಳುತ್ತೆ. ಇಲ್ಲಿ ಪರಾಮುಕ್ತರಾದವರು ಅಂದರೆ ಮಹಾ ಸ್ವತಂತ್ರ ಆದವರು, ಸಾವಿನ ಮೇಲೆ ಪೂರ್ಣ ಹತೋಟಿ ಉಳ್ಳವರು ಅಂತ ಅರ್ಥ. ಪರಾಮುಕ್ತನಾದವನು ಮಾಯೆಯ ದಾಸ್ಯದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿ ಪುನರ್ಜನ್ಮದ ಚಕ್ರದಿಂದಲೂ ತಪ್ಪಿಸಿಕೊಳ್ತಾನೆ. ಆದ್ದರಿಂದ ಪರಾಮುಕ್ತನಾದವನು ಈ ಭೌತ ಶರೀರಕ್ಕೆ ಹಿಂತಿರುಗುವುದೇ ಇಲ್ಲ. ಒಂದು ವೇಳೆ ಹಿಂತಿರುಗಿದರೆ ಅವನನ್ನೇ ಅವತಾರ ಪುರುಷ ಅಂತ ಕರೆಯೋದು. ಮಾಯೆಯಿಂದ ಬಿಡುಗಡೆ ಹೊಂದಿದ ಮೇಲೂ ಯಾಕೆ ಕೆಲವರು ಅವತಾರವೆತ್ತಿ ಭೂಮಿಗೆ ಬರ್ತಾರೆ ಅಥವಾ ಬಾಬಾಜಿ ಯಾಕೆ ಭೂಮಿಗೆ ಬರ್ತಾರೆ ಅಂದರೆ, ಹಲವು ಆಧ್ಯಾತ್ಮಿಕ ಗುರುಗಳಿಗೆ ಅವರವರ ವಿಶೇಷ ಉದ್ದೇಶಗಳನ್ನು ನೆರವೇರಿಸೋಕೆ ಹೆಲ್ಪ್ ಮಾಡೋಕೆ, ಸಹಾಯ ಮಾಡೋಕೆ ಮಹಾವತಾರ ಬಾಬಾಜಿ ಅವತಾರ ತಾಳಿ ಭೂಮಿಗೆ ಬರ್ತಾರೆ. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರಿಗೆ, ಮಧ್ಯಕಾಲೀನ ಪ್ರಸಿದ್ಧ ವ್ಯಕ್ತಿಯಾದ ಸಂತ ಕಬೀರರಿಗೆ ಮತ್ತು 19ನೇ ಶತಮಾನದಲ್ಲಿ ಲಾಹಿರಿ ಮಹಾಶಯರಿಗೆ ಕ್ರಿಯಾಯೋಗದ ಉಪದೇಶವನ್ನು ಮಾಡಿದ್ದು ಬಾಬಾಜಿ ಅಂತ ಹೇಳ್ತಾರೆ. ಇಲ್ಲಿ ಲಾಹಿರಿ ಮಹಾಶಯರು ಅಂದರೆ ಶ್ರೀ ಯೋಗಾನಂದರ ಗುರುಗಳಾದ ಶ್ರೀ ಯುಕ್ತೇಶ್ವರಗಿರಿಗಳಿಗೆ ಗುರುಗಳಾಗಿದ್ದವರೇ ಈ ಲಾಹಿರಿ ಮಹಾಶಯರು. ಅಂದರೆ ಶ್ರೀ ಯೋಗಾನಂದರ ಗುರುವಿನ ಗುರು. ಐತಿಹಾಸಿಕವಾಗಿ ಬಾಬಾಜಿಯವರು ಇಂತಹ ಕಾಲದಲ್ಲಿ ಇಂತಹ ಪ್ರದೇಶದಲ್ಲಿ ಇದ್ದರು ಅಂತ ಯಾವ ದಾಖಲೆಯೂ ಇಲ್ಲ. ಯಾಕೆಂದರೆ ಆ ಮಹಾಗುರು ಯಾವ ಶತಮಾನದಲ್ಲಿಯೂ ಸಾರ್ವಜನಿಕವಾಗಿ ಹೊರಗೆ ಕಾಣಿಸ್ಕೊಂಡಿಲ್ಲ. ತಮ್ಮ ಬಗ್ಗೆ ತಾವು ಪ್ರಚಾರ ಮಾಡೋದ್ರಲ್ಲಿ ಅವರಿಗೆ ಯಾವ ಆಸಕ್ತಿನೂ ಇಲ್ಲ. ಹಾಗೆ ಅವರ ಶಿಷ್ಯರಿಗೂ ಕೂಡ ಅವರು ಅದನ್ನೇ ಹೇಳ್ತಾರೆ, ನಿಮ್ಮ ಬಗ್ಗೆ ಮೌನವಾಗಿರಬೇಕು ಅಂತ ಬೋಧಿಸ್ತಾರೆ. ಹಾಗಾಗಿ ಎಷ್ಟೋ ಜೀವನ್ಮುಕ್ತರ ಬಗ್ಗೆ ಈ ಪ್ರಪಂಚಕ್ಕೆ ಗೊತ್ತೇ ಆಗಲ್ಲ. ಅವರು ನಮ್ಮ ನಡುವೆನೇ ಇದ್ದರೂ ಯಾರಿಗೂ ತಿಳಿಯೋದೇ ಇಲ್ಲ. ಬಾಬಾಜಿ ಅವರು ಸಾಮಾನ್ಯವಾಗಿ ಹಿಂದಿಯಲ್ಲಿ ಮಾತಾಡ್ತಾರೆ, ಆದರೆ ಅವರು ಅಷ್ಟೇ ಸರಳವಾಗಿ ಯಾವ ಭಾಷೆಯಲ್ಲಿ ಬೇಕಾದರೂ ಮಾತಾಡ್ತಾರೆ ಅಂತ ಶ್ರೀ ಯೋಗಾನಂದರವರು ಹೇಳಿದ್ದಾರೆ. ಲಾಹಿರಿ ಮಹಾಶಯರ ಶಿಷ್ಯರು ಗೌರವದಿಂದ ಬಾಬಾಜಿ ಅವರನ್ನು ಮಹಾಮುನಿ ಬಾಬಾಜಿ, ಮಹಾರಾಜ್, ಮಹಾಯೋಗಿ, ತ್ರಯಂಬಕ ಬಾಬಾ, ಶಿವಬಾಬಾ ಅಂತ ವಿವಿಧ ಹೆಸರುಗಳಿಂದ ಕರೀತಾ ಇದ್ರು ಅಂತ ಹೇಳಿದ್ದಾರೆ. ಲಾಹಿರಿ ಮಹಾಶಯರು ಯಾವಾಗಲೂ ಹೇಳ್ತಾ ಇದ್ರಂತೆ, ಬಾಬಾಜಿಯ ಹೆಸರನ್ನು ಯಾರು ಭಕ್ತಿಯಿಂದ ಉಚ್ಚರಿಸ್ತಾರೋ ಅಂಥವರು ತಕ್ಷಣದಲ್ಲೇ ಅವರ ಆಧ್ಯಾತ್ಮಿಕ ಕೃಪೆಗೆ ಒಳಗಾಗ್ತಾರೆ ಅಂತ. ಅನೇಕ ಸಾವಿರ ವರ್ಷಗಳಿಂದ ಇದ್ರೂ ಬಾಬಾಜಿಯವರು ಬರೀ 25 ವರ್ಷದ ಯುವಕನಂತೆ ಯಾವಾಗಲೂ ಕಾಣಿಸ್ಕೊತಾರೆ. ಒಮ್ಮೆ ಬಾಬಾಜಿ ಮತ್ತು ಶಿಷ್ಯಂದಿರ ತಂಡ ಒಂದು ಬೆಟ್ಟದಲ್ಲಿ ಬಿಡಾರ ಹಾಕಿದ್ದ ಸ್ಥಳಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿಯು ಬಾಬಾಜಿಯವರನ್ನು ನೋಡಿದ ಕೂಡಲೇ ಅವನ ಮುಖದಲ್ಲಿ ಭಕ್ತಿ ಭಾವ ತುಂಬುತ್ತೆ. ಮತ್ತು ಆ ವ್ಯಕ್ತಿ ಹೇಳ್ತಾನೆ, ಸ್ವಾಮಿ, ನೀವೇ ಅಲ್ವಾ ಮಹಾತ್ಮ ಬಾಬಾಜಿ? ನಿಮಗಾಗಿ ನಾನು ತಿಂಗಳುಗಟ್ಟಲೆ ಹುಡುಕಾಡಿದೆ. ನಿಮ್ಮಲ್ಲಿ ನಾನು ಬೇಡ್ಕೋತೀನಿ, ನಿಮ್ಮ ಶಿಷ್ಯನನ್ನಾಗಿ ನನ್ನ ಸ್ವೀಕರಿಸಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಆದರೆ ಬಾಬಾಜಿ ಏನನ್ನೂ ಉತ್ತರ ಕೊಡೋದಿಲ್ಲ. ಅದಕ್ಕೆ ಆ ವ್ಯಕ್ತಿ ಒಂದು ಎತ್ತರವಾದ ಬಂಡೆಯ ಮೇಲೆ ನಿಂತ್ಕೊಂಡು ಕೆಳಗೆ ಪ್ರಪಾತವನ್ನು ತೋರಿಸಿ, ನೀವು ನನ್ನನ್ನು ನಿರಾಕರಿಸಿದ್ರೆ ಈ ಪರ್ವತದಿಂದ ಧುಮುಕ್ಬಿಡ್ತೀನಿ. ನಿಮ್ಮ ಮಾರ್ಗದರ್ಶನದಿಂದ ನನಗೆ ದೈವ ಸಾಕ್ಷಾತ್ಕಾರ ಪಡೆಯೋ ಯೋಗ ಇಲ್ಲದೆ ಹೋದ್ಮೇಲೆ ಬದುಕಿರೋದಿಲ್ಲ ನಾನು ಅಂತ ಆ ವ್ಯಕ್ತಿ ಹೇಳ್ತಾನೆ. ಅದಕ್ಕೆ ಬಾಬಾಜಿ ಅಷ್ಟೇ ಶಾಂತವಾಗಿ, ಹಾರು ಮತ್ತೆ, ಈಗ ನಿನ್ನನ್ನು ನಾನು ಶಿಷ್ಯನಾಗಿ ಸ್ವೀಕರಿಸೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಆ ವ್ಯಕ್ತಿ ತಕ್ಷಣವೇ ಬೆಟ್ಟದಿಂದ ಪ್ರಪಾತಕ್ಕೆ ಹಾರಿಯೇ ಬಿಡ್ತಾನೆ. ಇದನ್ನೆಲ್ಲ ನೋಡಿ ದಿಗ್ಭ್ರಮೆಗೊಳಗಾಗಿದ್ದ ಶಿಷ್ಯರಿಗೆ ಬಾಬಾಜಿಯವರು ಹೇಳ್ತಾರೆ, ಆ ವ್ಯಕ್ತಿಯ ದೇಹವನ್ನು ತಗೊಂಡು ಬನ್ನಿ ಅಂತ ಬಾಬಾಜಿಯವರು ಶಿಷ್ಯರಿಗೆ ಹೇಳ್ತಾರೆ. ಶಿಷ್ಯರು ಪ್ರಪಾತಕ್ಕೆ ಓಡಿ ಹೋಗಿ ಆ ವ್ಯಕ್ತಿಯ ಮೃತದೇಹವನ್ನು ಬಾಬಾಜಿ ಹತ್ರ ತಗೊಂಡ್ಬರ್ತಾರೆ. ಆಗ ಬಾಬಾಜಿಯು ಆ ಮೃತ ವ್ಯಕ್ತಿಯ ದೇಹದ ಮೇಲೆ ಕೈಯಿಟ್ಟಾಗ ಆ ವ್ಯಕ್ತಿಯು ಕಣ್ತರಿತಾನೆ. ಆಗ ಬಾಬಾಜಿ ಅವನ ಕಡೆ ದಯೆಯಿಂದ ನೋಡ್ತಾ, ನೀನೀಗ ನನ್ನ ಶಿಷ್ಯನಾಗೋಕೆ ಅರ್ಹನಾಗಿದ್ದೀಯ. ಕಷ್ಟಕರವಾದ ಪರೀಕ್ಷೆಯನ್ನು ನೀನು ಧೈರ್ಯವಾಗಿ ಎದುರಿಸಿ ಉತ್ತೀರ್ಣನಾಗಿದ್ದೀಯ. ಇನ್ನೆಂದಿಗೂ ಸಾವು ನಿನ್ನನ್ನು ಮುಟ್ಟೋದಿಲ್ಲ ಅಂತ ಹೇಳಿ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸ್ತಾರೆ. ಅದೊಂದು ವಿಧೇಯತೆಯ ಪರೀಕ್ಷೆಯಾಗಿರುತ್ತೆ. ಬಾಬಾಜಿಯವರು ಹಾರು ಅಂದಾಗ ಅವನು ಹಾರದೆ ಹಿಂಜರಿದಿದ್ದರೆ
ಅವನೇ ಹೇಳಿದ ಮಾತು, ನಿಮ್ಮ ಮಾರ್ಗದರ್ಶನ ಇಲ್ಲಾಂದರೆ ನನ್ನ ಜೀವನ ವ್ಯರ್ಥ ಅನ್ನೋದು ಸುಳ್ಳಾಗ್ತಿತ್ತು. ಮತ್ತೆ ಅವನು ಸಾವಿಗೆ ಹೆದರಿದ್ರೆ ಬಾಬಾಜಿಯ ಮೇಲೆ ಅವನಿಗೆ ಪೂರ್ತಿ ವಿಶ್ವಾಸ ಇಲ್ಲ ಅಂತ ಗೊತ್ತಾಗ್ತಾ ಇತ್ತು. ಹಾಗಾಗಿ ತನ್ನ ಪ್ರಾಣ ಹೋಗುತ್ತೆ ಅಂತ ತಿಳಿದಿದ್ರೂ ಬಾಬಾಜಿಯನ್ನು ಅವನು ಎಷ್ಟರ ಮಟ್ಟಿಗೆ ಭಕ್ತಿಯಿಂದ ಸಂಪೂರ್ಣ ನಂಬಿಕೆಯಿಂದ ಕಾಣ್ತಾನೆ ಅನ್ನೋದಕ್ಕೆ ಒಂದು ಕ್ಷಣವೂ ಯೋಚಿಸದೆ ಅವನು ಹಾರಿ ಪ್ರಾಣ ಬಿಡ್ತಾನೆ. ಈ ಘಟನೆಯನ್ನು ಓದಿ ನನಗೇನು ಅನಿಸ್ತು ಅಂದರೆ, ನಾವೆಲ್ಲ ನಮಗೆ ದೇವರ ಮೇಲೆ ಅಷ್ಟು ಭಕ್ತಿ ಇದೆ ಇಷ್ಟು ಭಕ್ತಿ ಇದೆ ಅಂತ ಹೇಳ್ಕೊತೀವಿ. ಆದರೆ ಆ ವ್ಯಕ್ತಿಗೆ ಬಾಬಾಜಿಯ ಮೇಲೆ ಎಷ್ಟು ನಂಬಿಕೆ ಮತ್ತು ಎಷ್ಟು ಭಕ್ತಿ ಇತ್ತು ಅನ್ನೋದನ್ನು ಅವನು ತನ್ನ ಪ್ರಾಣವನ್ನೇ ಮುಡಿಪಿಟ್ಟು ನಿರೂಪಿಸ್ತಾನೆ. ಅಷ್ಟು ಭಕ್ತಿ ಅಷ್ಟು ನಂಬಿಕೆ ನಾವು ಪೂಜೆ ಮಾಡೋ ದೇವ್ರ ಮೇಲೆ ಇಲ್ಲ ಅಂದರೆ ಅದು ಖಂಡಿತ ಭಕ್ತಿನೇ ಅಲ್ಲ, ಅದೊಂದು ಡಂಬಾಚಾರ, ಅದೊಂದು ತೋರಿಕೆ ಮಾತ್ರ ಅಂತ ನಂಗನ್ಸುತ್ತೆ. ಒಮ್ಮೆ ಶ್ರೀ ಯೋಗಾನಂದರು ರಾಮಗೋಪಾಲ ಎನ್ನುವವರನ್ನ ಭೇಟಿಯಾದಾಗ ರಾಮಗೋಪಾಲ ಅವರು ತಾವು ಬಾಬಾಜಿಯನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದಾಗ ನಡೆದ ಒಂದು ಆಶ್ಚರ್ಯಕರ ಘಟನೆಯ ಬಗ್ಗೆ ಹೇಳ್ತಾರೆ. ಒಮ್ಮೆ ವಾರಾಣಸಿಯಲ್ಲಿ ಲಾಹಿರಿ ಮಹಾಶಯರ ಬಳಿ ಕುಳಿತು ಅವರ ಶಿಷ್ಯರೊಡನೆ ಧ್ಯಾನ ಮಾಡುವಾಗ ಲಾಹಿರಿ ಮಹಾಶಯರು ರಾಮಗೋಪಾಲರಿಗೆ ಹೇಳ್ತಾರೆ, ಈ ಕ್ಷಣನೇ ನೀನು ದಶಾಶ್ವಮೇಧ ಸ್ನಾನಘಟ್ಟಕ್ಕೆ ಹೋಗು ಅಂತ ಹೇಳ್ತಾರೆ. ಆಗ ಸುಮಾರು ನಡುರಾತ್ರಿ ಆಗಿರುತ್ತೆ. ರಾಮಗೋಪಾಲರು ಅಲ್ಲಿಗೆ ಹೋದಾಗ ಅಲ್ಲಿ ಯಾರೂ ಇರೋದಿಲ್ಲ, ಅದು ನಿರ್ಜನವಾಗಿರುತ್ತೆ. ಸ್ವಲ್ಪ ಹೊತ್ತು ಮೌನದಿಂದ ಕೂತಿದ್ದಾಗ ರಾಮಗೋಪಾಲರ ಕಾಲ ಬಳಿ ಇದ್ದ ಒಂದು ದೊಡ್ಡ ಕಲ್ಲು ಚಪ್ಪಡಿ ನಿಧಾನಕ್ಕೆ ಗಾಳಿಯಲ್ಲಿ ಮೇಲೆ ಮೇಲೆ ತೇಲಿ ಬರುತ್ತೆ. ಅದರ ಒಳಗೊಂದು ಗುಹೆ ಇರೋದು ರಾಮಗೋಪಾಲರಿಗೆ ಕಾಣುತ್ತೆ. ಅದರೊಳಗಿಂದ ಒಬ್ಬ ಚಿಕ್ಕ ವಯಸ್ಸಿನ ಹೆಂಗಸಿನ ರೂಪ ಮೇಲೆ ಗಾಳಿಯಲ್ಲಿ ತೇಲಿ ಇವರ ಮುಂದೆ ಬರುತ್ತೆ. ಆ ಹೆಂಗಸು ಹೇಳ್ತಾರೆ, ನಾನು ಮಾತಾಜಿ, ಬಾಬಾಜಿಯ ಸಹೋದರಿ. ನಾನು ಬಾಬಾಜಿಯವರನ್ನು ಮತ್ತು ಲಾಹಿರಿ ಮಹಾಶಯರನ್ನು ಒಂದು ಮುಖ್ಯವಾದ ವಿಷಯವನ್ನು ಚರ್ಚೆ ಮಾಡಲು ನನ್ನ ಗುಹೆಗೆ ಬರುವಂತೆ ಹೇಳಿದ್ದೀನಿ ಅಂತ ಹೇಳ್ತಾರೆ ಮಾತಾಜಿ. ಆಗ ಗಂಗಾ ನದಿಯ ಮೇಲೆ ಜ್ಯೋತಿಯ ರೂಪದಲ್ಲಿ ಬೆಳಕು ವೇಗವಾಗಿ ತೇಲಿ ಬಂದು ಮಾತಾಜಿಯ ಪಕ್ಕದಲ್ಲಿ ನಿಂತು ಮನುಷ್ಯನ ಆಕೃತಿಯನ್ನು ಪಡೆಯುತ್ತೆ. ಅದು ಲಾಹಿರಿ ಮಹಾಶಯರಾಗಿರ್ತಾರೆ. ಅವರು ಮಾತಾಜಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಮತ್ತೆ ಆಕಾಶದಲ್ಲಿ ಮತ್ತೊಂದು ಜ್ಯೋತಿಯು ಇವರಿದ್ದ ಬಳಿಗೆ ಬಂದು ಮಾನವ ರೂಪ ಪಡೆದಾಗ ಅದು ಬಾಬಾಜಿ ಆಗಿರ್ತಾರೆ. ರಾಮಗೋಪಾಲರು, ಮಾತಾಜಿಯು ಮತ್ತು ಲಾಹಿರಿ ಮಹಾಶಯರು ಮೂವರು ಬಾಬಾಜಿಯ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಬಾಬಾಜಿಯು ಮಾತಾಜಿಗೆ ಹೇಳ್ತಾರೆ, ನಾನು ನನ್ನ ದೇಹವನ್ನು ತ್ಯಜಿಸಿ ಅನಂತತೆಯಲ್ಲಿ ಲೀನವಾಗಿಸಬೇಕು ಅಂತ ಬಯಸಿದ್ದೀನಿ ಅಂತ ಹೇಳ್ತಾರೆ. ಆಗ ಮಾತಾಜಿ ಹೇಳ್ತಾರೆ, ನಿನ್ನ ಯೋಜನೆ ನನಗೆ ಮೊದಲೇ ಗೊತ್ತು. ಅದರ ಬಗ್ಗೆ ಚರ್ಚೆ ಮಾಡೋಕೆ ಅಂತಲೇ ಈ ರಾತ್ರಿ ನಾನು ಬಯಸಿದ್ದು. ನೀನು ದೇಹವನ್ನು ಯಾಕೆ ತ್ಯಜಿಸಬೇಕು ಅಂತ ಕೇಳ್ತಾರೆ. ಅದಕ್ಕೆ ಬಾಬಾಜಿ ಹೇಳ್ತಾರೆ, ಸರ್ವಾಂತರ್ಯಾಮಿ ಆತ್ಮವಾದ ನಾನು ದೇಹ ಹೊಂದಿದ್ದರೂ ಹೊಂದದೇ ಇದ್ದರೂ ಅದರಲ್ಲಿ ವ್ಯತ್ಯಾಸ ಏನಿದೆ ಅಂತ ಕೇಳ್ತಾರೆ. ಅದಕ್ಕೆ ಮಾತಾಜಿ ಹೇಳ್ತಾರೆ, ವ್ಯತ್ಯಾಸವಿಲ್ಲದಿದ್ದ ಮೇಲೆ ನಿನ್ನ ದೇಹವನ್ನು ನೀನು ಎಂದಿಗೂ ತ್ಯಜಿಸಬೇಡ ಅಂತ ಕೇಳ್ಕೊತಾರೆ. ಅದಕ್ಕೆ ಬಾಬಾಜಿ, ಹಾಗೇ ಆಗಲಿ, ನನ್ನ ಈ ಭೌತ ದೇಹವನ್ನು ನಾನೆಂದಿಗೂ ತ್ಯಜಿಸುವುದಿಲ್ಲ. ಭೂಮಿಯ ಮೇಲಿನ ಕೆಲವು ಮಂದಿಗಾದರೂ ನನ್ನ ದೇಹ ಯಾವಾಗಲೂ ಕಾಣುತ್ತಿರುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಭಯಭಕ್ತಿಯಿಂದ ನೋಡ್ತಿದ್ದ ರಾಮಗೋಪಾಲರನ್ನು ನೋಡಿ ಬಾಬಾಜಿಯು, ಹೆದರಬೇಡ, ಈ ಹೊತ್ತಿನ ಈ ದೃಶ್ಯಕ್ಕೆ ಸಾಕ್ಷಿಯಾಗುವ ಭಾಗ್ಯ ನಿನ್ನದಾಗಿದೆ ಅಂತ ಹೇಳಿ ಬಾಬಾಜಿಯ ರೂಪ ಮತ್ತು ಲಾಹಿರಿ ಮಹಾಶಯರ ರೂಪ ನಿಧಾನವಾಗಿ ಮೇಲೇರಿ ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ಮಾತಾಜಿ ಆಕೃತಿನೂ ಗುಹೆಯೊಳಗೆ ತೇಲಿಕೊಂಡು ಹೋಗಿಬಿಡುತ್ತೆ. ಕಲ್ಲು ಚಪ್ಪಡಿ ಕೆಳಕ್ಕೆ ಸರಿದು ಗುಹೆಯನ್ನು ಮುಚ್ಚುತ್ತೆ. ರಾಮಗೋಪಾಲರು ಲಾಹಿರಿ ಮಹಾಶಯರ ಜಾಗಕ್ಕೆ ಹಿಂತಿರುಗಿ ಹೋಗ್ತಾರೆ. ಅಲ್ಲಿ ಕುಳಿತಿದ್ದ ಲಾಹಿರಿ ಮಹಾಶಯರು ರಾಮಗೋಪಾಲರನ್ನು ನೋಡಿ ಮುಗುಳ್ನಗುತ್ತಾ, ಬಾಬಾಜಿಯನ್ನು ಮಾತಾಜಿಯನ್ನು ಭೇಟಿ ಮಾಡಬೇಕೆಂದು ಆಗಾಗ ಕೇಳ್ತಿದ್ದೆ ಅಲ್ವಾ, ನಿನ್ನ ಬಯಕೆ ಕೊನೆಗೂ ಪೂರೈಸಿತ್ತು ಅಂತ ಹೇಳ್ತಾರೆ. ಹೀಗೆ ಮಹಾವತಾರ ಬಾಬಾಜಿಯವರು ಮಾತಾಜಿಗೆ ತಾನು ದೇಹವನ್ನು ತ್ಯಜಿಸೋದಿಲ್ಲ ಅಂತ ಭಾಷೆ ಕೊಡುವ ಒಂದು ಸಂದರ್ಭಕ್ಕೆ ರಾಮಗೋಪಾಲರವರು ಸಾಕ್ಷಿಯಾಗಿರ್ತಾರೆ. ಉತ್ತರ ಭಾರತದ ಬದರಿನಾರಾಯಣದ ಸಮೀಪ ಮಹಾವತಾರ ಬಾಬಾಜಿಯು ಧ್ಯಾನ ಮಾಡ್ತಿದ್ದಂಥ ಒಂದು ಗುಹೆ ಇವಾಗಲೂ ಇದೆ. ಅಲ್ಲಿ ಅನೇಕ ಜನರು ಅವಾಗವಾಗ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಕೂತು ಧ್ಯಾನ ಮಾಡಿ ಬರ್ತಾ ಇರ್ತಾರೆ.